टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡಿ, ಇದೊಂದು ವಿಶೇಷವಾದಂಥ ಒಂದು ಪ್ರಯತ್ನ ಇದು. ಅದೇನು, ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ರೇಬಿಸ್ನಿಂದಾಗಿ ಭಾರತದಲ್ಲಿ ಮೃತಪಡ್ತಾ ಇರೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ನಿಯಂತ್ರಣಕ್ಕೆ ಈಗ ಒಂದು ವಿನೂತನ ಪ್ರಯತ್ನ ಏನು ಅಂತಾರೆ, ಬಾಡೂಟ. ಅರೆ, ಏನಿದು ಬೀದಿ ನಾಯಿಗಳಿಗೆ ಬಾಡೂಟ ಅಂತ ನಿಮ್ಮಲ್ಲೊಂದು ಪ್ರಶ್ನೆ ಮೂಡ್ಬೋದು. ಹೌದು, ದೇಶದಲ್ಲೇ ಮೊದಲ ಬಾರಿಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳಿಗೆ ಊಟದ ವ್ಯವಸ್ಥೆ. ನಿತ್ಯ 700 ಬೀದಿ ನಾಯಿಗಳಿಗೆ ಬಾಡೂಟ. ಏನೇನು, ಚಿಕನ್, ಎಗ್ ರೈಸ್ ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಬೀದಿ ನಾಯಿಗಳ ಬಾಡೂಟಕ್ಕೆ 2.8 ಕೋಟಿ ಟೆಂಡರ್ ಅನ್ನ ಕೂಡ ಪಾಲಿಕೆ ಕರೆದಿದೆ. 2 ಕೋಟಿ ರೂಪಾಯಿ 80 ಲಕ್ಷ ರೂಪಾಯಿ ಇದಕ್ಕೆ ಪಾಲಿಕೆ ವ್ಯಯಿಸ್ತಾ ಇದೆ. 2 ಕೋಟಿ ರೂಪಾಯಿ 80 ಲಕ್ಷ ಬೀದಿ ನಾಯಿಗಳಿಗೆ ಬಾಡೂಟದ ವ್ಯವಸ್ಥೆ ಇರುತ್ತೆ. ಪ್ರತಿದಿನ ಚಿಕನ್ ಮತ್ತು ಎಗ್ ರೈಸನ್ನು ಕೊಡೋದಕ್ಕೆ ವ್ಯವಸ್ಥೆ ಇದೆ. ಯಾಕೆ ಈ ಥರದ ಪ್ರಯತ್ನ? ಯಾಕೆ ಅಂತ ಅಂದರೆ, ನಾಯಿಗಳಿಗೆ ಊಟ ಹಾಕಿದ್ರೆ ಅವು ಅಟ್ಯಾಕ್ ಮಾಡಲ್ಲ ಅಂತ ಪಾಲಿಕೆ ಹೇಳ್ತಾ ಇದೆ. ಈಗ ಆಲ್ರೆಡಿ BBMP ಕೆಲ ವಾರ್ಡ್ಗಳಲ್ಲಿ ಊಟ ನೀಡಿ ಇದರ ಪ್ರಯೋಗ ಮಾಡಿದೆ. ರೆಸ್ಟೋರೆಂಟ್ ಹಾಗೆ ಹೋಟೆಲ್ ಜೊತೆಗೆ ಇವ್ರುಗಳ ಸಹಕಾರದಲ್ಲಿ ಊಟ ಹಂಚಿದೆ ಪಾಲಿಕೆಗಾಗಲಿ. ಈಗ ಅದು ಸ್ವಲ್ಪ ಯಶಸ್ವಿಯಾದಂಗೆ ಕಂಡು ಬಂದಿದೆ. ಟೆಂಡರ್ ಕರೆದು ಬೀದಿ ನಾಯಿಗಳಿಗೆ ಊಟ ನೀಡೋದಕ್ಕೆ ಪ್ಲಾನ್ ಮಾಡಿದೆ. ಊಟ ಹಾಕಿದ್ರೆ ದಾಳಿ ಮಾಡಲ್ಲ ಅಂತ ಪಾಲಿಕೆ ಹೇಳ್ತಾ ಇದೆ. ಅದಕ್ಕೆ ತಕ್ಕಂಗೆ ಆಮೇಲೆ ಈಗ ಬೀದಿ ನಾಯಿಗಳಿಗೆ ಊಟ ಹಾಕುವಂಥದ್ದು ಹೌದು, ಮಾನವೀಯತೆ ದೃಷ್ಟಿಯಿಂದ ಅದು ಒಳ್ಳೆಯದೇ, ಅದರಲ್ಲಿ ಏನು ತಪ್ಪಿಲ್ಲ. ಯಾಕಂತಾರೆ ಅಲ್ಲಿ ಇಲ್ಲಿ ಅವು ಯಾರ್ಯಾರು ಊಟ ಮನೆ ಕಾಯಬೇಕು, ಹಸುವಾದಂಥ ಸಂದರ್ಭದಲ್ಲಿ ಬಹುಶಃ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡೋದು ಈ ಥರದ್ದೇನೋ ಆಗ್ಬೋದು. ಅದು ಊಟದ ವ್ಯವಸ್ಥೆ ಒಳ್ಳೆಯದೇ. ಬಟ್ ಇದರಿಂದ ಅಟ್ಯಾಕ್ ಮಾಡೋದಿಲ್ವಾ ಅನ್ನುವಂಥದ್ದಕ್ಕೆ ಅದು ಗೊತ್ತಿಲ್ಲ, ಅದು ಹೇಗೆ ವೈಜ್ಞಾನಿಕವಾಗಿ ಇದನ್ನು ನಾವು ಒಪ್ಪಬಹುದು ಅಂತ. ಬಟ್ BBMP ಹೇಳ್ತಾ ಇದೆ ಪ್ರಾಯೋಗಿಕವಾಗಿ ಆಗಿದೆ ಅಂತೆ. ಬಟ್ 2 ಕೋಟಿ 80 ಲಕ್ಷ. ಇಲ್ಲಿ ವಿಷಯ ಏನು ಅಂತ ಅಂದರೆ, ಇವ್ರು ಮನುಷ್ಯರಿಗೆ ಊಟ ಹಾಕೋ ಟೈಮಲ್ಲೇ ಇವ್ರು ಕೊಡೋ ಕ್ವಾಲಿಟಿ ಫುಡ್ಡು ನೋಡಿದ್ದೀವಿ ನಾವು. ಎಲ್ಲಿ ಕ್ಯಾಂಟೀನು ಈ ನಾಯಿಗಳಿಗೆ ಇನ್ನೇನೇನು ಫುಡ್ ಹಾಕ್ತಾರೋ, ಹಂಗಾಗಿ ಅವು ಫುಡ್ ಹೆಂಗೆ ಹಾಕ್ತಿಯಾರೆ ಏನು, ಅದರಲ್ಲಿ ಇನ್ನೇನೇನಾದ್ರು ಗೋಲ್ಮಾಲ್ ಮಾಡ್ತಾರೋ ಅವನ್ನೂ ಸ್ವಲ್ಪ ನೋಡಬೇಕಿದೆ. ನಂಬರ್ 1. ನಂಬರ್ 2, ಈ ರೇಬಿಸ್ಗೆ ಸಂಬಂಧಪಟ್ಟಂಗೆ ಎಲ್ಲ ಭಾಳ ಸಮಸ್ಯೆ ಆಗ್ತಾ ಇದೆ. ಮೊನ್ನೆ ನೋಡಿದ್ವಲ್ಲ ನಾವು, ಒಬ್ರು ಕುಸ್ತಿಪಟ್ಟು ತಾನೇ ಸಾಕಿದಂಥ ಒಂದು ನಾಯಿ ಕಚ್ಚಿ ಅವರು ರೇಬಿಸ್ ಬಂದು ತೀರ್ಕೊಂಡ್ಬಿಟ್ರು. ಹಂಗಾಗಿ ಈ ಊಟ ಹಾಕಿದ್ದೀವಿ ಅಟ್ಯಾಕ್ ಮಾಡಲ್ಲ ಅನ್ನೋ ಕಾರಣಕ್ಕಾಗಿ ಉಳಿದಂಥದ್ರ ಕಡೆ ಗಮನ ಕೊಡದೇ ಇರಬಾರ್ದು, ಅದ್ರ ಕೂಡ ಗಮನ ಕೊಡಬೇಕಿದೆ. ಇದಕ್ಕೆ ಸಂಬಂಧಪಟ್ಟಂಗೆ BBMP ಅಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ. ಏನು ಹೇಳಿದ್ರೆ ಬನ್ನಿ ನೋಡೋಣ. ಸ್ಟ್ರೀಟ್ ಡಾಗ್ಸ್ಗೆ ಫುಡ್ ಅವೈಲೇಬಲ್ ಮಾಡಿ ಕೊಡಬೇಕು ವಿತ್ ದ ಇಂಟೆನ್ಷನ್ ದ್ಯಾಟ್ ಕಂಟ್ಯಾಂಕರಸ್ ಬಿಹೇವಿಯರ್ ಆಗಲಿ, ಅಗ್ರೆಸಿವ್ ಬಿಹೇವಿಯರ್ ಆಗಲಿ ಡಾಗ್ಸಲ್ಲಿ ಕಡಿಮೆ ಆಗಲಿ ಅಂತ ಅನ್ನೋದು ಆ ದೃಷ್ಟಿಯಿಂದ. ಆವಾಗ ನಾವು ಒಂದು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು 1000 ಡಾಗ್ಸ್ಗೆ ಅಕ್ರಾಸ್ BBMP ಫೀಡಿಂಗ್ ಕೂಡ ಫಾರ್ 2 to 3 months ನಡೆಸಿದ್ದೀವಿ. ಬಟ್ ಆಫ್ಟರ್ ದ್ಯಾಟ್ ವಿ ಸ್ಟಾರ್ಟೆಡ್ ಫೈಂಡಿಂಗ್ ದೇರ್ ಆರ್ ಸಮ್ ಗ್ಯಾಪ್ಸ್ ಇನ್ ದಿ ಪ್ರೋಸೆಸ್. ಸೊ ವಿತ್ ದಿ ಎಕ್ಸ್ಪೀರಿಯನ್ಸ್ ವಿಚ್ ವಿ ಹ್ಯಾಡ್ ಗಾಟ್, ಏನು ಅನುಭವ ಇತ್ತು ಆ ಅನುಭವ ಆಧಾರದ ಮೇಲೆ ಈಗ ಈ ವರ್ಷ BBMPದ ಬಜೆಟಲ್ಲಿನೇ 2.8 crores ಪ್ಲಸ್ ಗ್ರ್ಯಾಂಟ್ ನಾವು ಅಕ್ರಾಸ್ BBMP ಪರ್ ಝೋನು 500 to 600 ಡಾಗ್ಸು ವಾಟ್ ಎವರ್ ಕಾಸ್ಟ್ ಎಷ್ಟು ಬರುತ್ತದೆ ಪರ್ ಡಾಗ್ ಪರ್ ಡೇ ಫೀಡಿಂಗು ಅದು ಗಮನದಲ್ಲಿ ಇಟ್ಕೊಂಡು ಒಂದು ಫೀಡಿಂಗ್ ಪ್ರೋಗ್ರಾಮ್ ಮಾಡೋಕ್ಕೆ ಬಜೆಟಲ್ಲಿನೇ ಪ್ರೊವಿಷನ್ ಮಾಡಿದ್ದೀವಿ. ಆ ಬಜೆಟಲ್ಲಿ ಮಾಡಿರೋ ಪ್ರೊವಿಷನ್ ತಕ್ಕಂತೆ ಶಾಂತಮೂರ್ತಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಈಗ ಶಾಂತಮೂರ್ತಿ, ಬೀದಿ ನಾಯಿಗಳಿಗೆ ಊಟ ಹಾಕುವಂಥದ್ದು ಅನ್ನೋದು ಹೌದು ಮಾನವೀಯತೆ ದೃಷ್ಟಿಯಿಂದ ಒಂದು ಒಳ್ಳೆ ಕೆಲಸನೇ ಅಂತ ನಾವು ತಿಳ್ಕೊಳ್ಳೋಣ. ಬಟ್ ಇದರಿಂದ ಅಟ್ಯಾಕ್ ಮಾಡೋದು ಕಮ್ಮಿ ಆಗುತ್ತೆ ಅನ್ನುವಂಥದ್ದಕ್ಕೆ ಇದು ವೈಜ್ಞಾನಿಕವಾಗಿ ಹೆಂಗೆ ಇವ್ರು ಕಂಡುಕೊಂಡಿರುವಂಥ ಮಾರ್ಗ ಶಾಂತಮೂರ್ತಿ? ಆಮೇಲೆ ಈಗ ಕ್ವಾಲಿಟಿ ಆಫ್ ಫುಡ್, ನಾನು ಅದನ್ನೇ ಹೇಳ್ತಾ ಇದ್ದೆ, ಇವರು ಮನುಷ್ಯರಿಗೆ ಹಾಕೋ ಫುಡ್ಡೇ ಎಷ್ಟೋ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಇವ್ರು ಗೋಲ್ಮಾಲಲ್ಲಿ ಎಂತೆಂಥ ಫುಡ್ ಹಾಕ್ತಾರಂತ, ಇದನ್ನೆಲ್ಲ ಹೆಂಗೆ ಮಾನಿಟರ್ ಮಾಡ್ತಾರೆ? ಈ ವ್ಯವಸ್ಥೆ ಹೆಂಗೆ ನಡ್ಕೊಂಡು ಹೋಗುತ್ತೆ ಶಾಂತಮೂರ್ತಿ? ಮಾಲ್ತೇಶ್, ಈಗಾಗಲೇ ಏನು ಬೆಂಗಳೂರಲ್ಲಿ ಬೀದಿ ನಾಯಿಗಳ ಕಾಟ ಜೋರಾಗಿತ್ತು. ಜೊತೆಗೆ ಬೀದಿ ನಾಯಿಗಳಿಂದ ಸಾಕಷ್ಟು ಜನರು ದಾಳಿಗೆ ಕೂಡ ಒಳಗಾಗಿದ್ರು. ಈ ಬಗ್ಗೆ TV9 ಕೂಡ ನಿರಂತರ ವರದಿಯನ್ನು ಪ್ರಸಾರ ಮಾಡಿತ್ತು. ಅದಾದ ಬಳಿಕ BBMP ಬೀದಿ ನಾಯಿಗಳಿಗೆ ಊಟ ಹಾಕುವಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿತ್ತು. ಅದು ಈಗ ಮತ್ತೊಂದು ರೀತಿಯ ಹಂತವನ್ನು ಪಡ್ಕೊಂಡಿದೆ. ಅಂದರೆ ಈಗಾಗಲೇ BBMPಯ ಟೆಂಡರನ್ನು ಕರೆದಿರುವಂಥದ್ದು, ಅದು ಬರೋಬ್ಬರಿ 2 ಕೋಟಿ 80 ಲಕ್ಷ ರೂಪಾಯಿ ಟೆಂಡರನ್ನು ಕರೆದಿದೆ. ಅಂದರೆ ಬೀದಿ ನಾಯಿಗಳಿಗೆ ಪ್ರತಿನಿತ್ಯ ಚಿಕನ್ ಹಾಗೆ ಎಗ್ ರೈಸ್ ಸೇರಿದಂತೆ ಬೇರೆ ಬೇರೆ ಊಟವನ್ನು ಹಾಕ್ತೀವಿ ಅಂತ BBMP ಟೆಂಡರನ್ನು
ಕರೆದಿದೆ. ಇದು ಈಗ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾಗಿ ಕಂಡರೂ ಕೂಡ ಮತ್ತೊಂದು ಕಡೆಯಲ್ಲಿ BBMP ಎಷ್ಟರ ಮಟ್ಟಿಗೆ ಬೀದಿ ನಾಯಿಗಳಿಗೆ ಆಹಾರವನ್ನು ಪೂರೈಸುತ್ತೆ, ಇದರಲ್ಲಿ ಏನಾದರೂ ಗೋಲ್ಮಾಲ್ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟಾಗ್ತಾ ಇದೆ. ಯಾಕಂದರೆ ಈಗಾಗಲೇ ಬೆಂಗಳೂರಿನ ಬೇರೆ ಭಾಗದಲ್ಲಿ ಒಂದೊಂದು ವಾರ್ಡ್ಗಳಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯ ರೆಸ್ಟೋರೆಂಟ್ಗಳ ಸಹಾಯದಿಂದ ಊಟವನ್ನು ಹಾಕ್ತಿದ್ರು. ಇದು ಸಕ್ಸಸ್ ಆಗಿದೆ. ಈ ನೆಲೆಯಲ್ಲಿ ನಾವು ಈ ಒಂದು ಟೆಂಡರನ್ನು ಕರೆದಿದ್ದೀವಿ ಅಂತ ಪಾಲಿಕೆ ಹೇಳ್ಕೊಳ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅನ್ನೋ ಪ್ರಶ್ನೆ ಈಗ ಜನರಿಂದ ಕೇಳಬರ್ತಿರುವಂಥದ್ದು. ಯಾಕಂದರೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡುವಂಥ ಪ್ರಕರಣಗಳು ಕಮ್ಮಿ ಆಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಯಾವ ಬೀದಿಗೆ ಹೋದ್ರೂ ಕೂಡ ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಬೀದಿ ನಾಯಿಗಳ ಹಾವಳಿ ಇದೆ. ಇದರಿಂದ ಊಟ ಕೊಡೋದ್ರಿಂದ ಬೀದಿ ನಾಯಿಗಳ ಅಟ್ಯಾಕ್ ಕಡಿಮೆ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಜನರಿಂದ ಕೇಳಬರ್ತಾ ಇದೆ. ಸದ್ಯ ಪಾಲಿಕೆ ಹೇಳ್ತಾ ಇರೋದೇನೆಂದರೆ ಮಾನವ ಹಾಗೆ ಬೀದಿ ನಾಯಿಗಳ ಸಂಘರ್ಷ ಏನಿದೆ, ಅಂದರೆ ನಾಯಿಗಳು ಅಟ್ಯಾಕ್ ಮಾಡೋದೇನಿದೆ ಇದನ್ನು ಕಡಿಮೆ ಮಾಡ್ತೀವಿ, ಇದಕ್ಕಾಗಿ ನಾವು ಈ ಒಂದು ಪ್ಲಾನ್ ಅನ್ನು ಮಾಡ್ತಾ ಇದೀವಿ ಅಂತ ಪಾಲಿಕೆ ಹೇಳ್ಕೊಳ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಜಾರಿ ಆಗುತ್ತೆ, ಜೊತೆಗೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಬೀದಿ ನಾಯಿಗಳ ಹಾವಳಿ ಕಡಿಮೆ ಆಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಶಾಂತಮೂರ್ತಿ.